ಬಲವಾದ ಹೊಡೆತಕ್ಕೆ ಮುನ್ನುಗ್ತಾ ಇದ್ದಾರೆ ಈ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ವೈಫಲ್ಯತೆ. 4 ಅಂಕದ ಸೇರ್ಪಡೆಗೊಳ್ತಾ ಇದೆ ತಂಡಕ್ಕೆ. 4 ಓಟದ ಮುಖಾಂತರ ತಂಡದ ಗಳಿಕೆ ತೋರಿಸ್ತಾ ಇದೆ. 13 ದ್ವಿತೀಯ ಓವರ್ನ ಪ್ರಥಮ ಎಸೆತ ಮುಕ್ತಾಯಗೊಳ್ತಾ ಇದೆ. ತಿರುಪುಗಾರನ್ನು ಬಳಸುವ ತನ್ನ ಕಂತಿನ ದ್ವಿತೀಯ ಎಸೆತ ಎದುರಿಸುವಂತ ಆಟಗಾರ ರಾಜ ಸಾಲಿಗ್ರಾಮ. ರಿವರ್ಸ್ ಸ್ವೀಪ್ ಮಾಡುವಂತ ಯತ್ನ ಅಲ್ಲಿ 1 ಅಂಕ, 2ನೇ ಅಂಕಕ್ಕಾಗಿ ಓಟ ಅಲ್ಲಿ 2 ಅಂಕದ ಪೂರ್ತಿ ಕೊಡ್ತಾ ಇದ್ರೆ 3ನೇ ಅಂಕಕ್ಕೆ ಓಟ ಅಲ್ಲಿ. ಹೌದು, ಚುರುಕಿನ ಓಡಾಟ ವಿಕೆಟ್ಗಳ ಮಧ್ಯೆ 3 ಅಂಕದ ಸೇರ್ಪಡೆ. ಮತ್ತೆ ದಂಡನೆ ಬರ್ತಾ ಇದೆ. ಈ ಬಾರಿ ಷಟ್ಕ ಈ ಬಾರಿ ಅಂಕಣದ ಹೊರಭಾಗಕ್ಕೆ ಚೆಂಡು ಧಾವಿಸ್ತಾ ಇದೆ. ಬಹುದೊಡ್ಡ ಸಿಕ್ಸರ್ ಅಂತ ಹೇಳ್ಬೋದು ರಾಜ ಸಾಲಿಗ್ರಾಮರವರ ದಾಂಡಿನ ಮುಖಾಂತರ. ಷಟ್ಕದ ದಾಖಲಾತಿಯೊಂದಿಗೆ ತಂಡದ ಗಳಿಕೆ ತೋರಿಸ್ತಾ ಇದೆ. 23 ದ್ವಿತೀಯ ಓವರಿನ ಮುಕ್ತಾಯಕ್ಕೆ. ಮತ್ತೆ ಸಂಪತ್ ಮತ್ತೆ ಬಲವಾದ ಹೊಡೆದ. ಈ ಬಾರಿ 4 ಓಟ ಸೇರ್ಪಡೆ. ಡಿಜೆ ನವೀನ್ 11 ತಂಡ ಈ ಪಂದ್ಯಾಟವನ್ನು ವಿಜಯಿಯಾಗ್ತಾ ಇದೆ. ಪ್ರಥಮ ಸೆಮಿಫೈನಲ್ ಹನಿಯ ದ್ವಿತೀಯ ಇನ್ನಿಂಗ್ಸ್ ಅನ್ನು ನೋಡಬೇಕಾಗಿದೆ. ನೋಡಿ, ಬಹಳಷ್ಟು ಉತ್ತಮ ರೀತಿಯಲ್ಲಿ ದಂಡನೆ ಡೀಪ್ ಕವರ್ ರೀಸನ್ ಅಂತ ಚೆಂಡು ಸೇರುತ್ತಾ ಇದೆ, ಗಡಿದಾಡ್ತಾ ಇದೆ. 4 ಅಂಕಗಳೆಂಬ ತೀರ್ಪುಗಾರಿಕಾ ಪೀಠದಿಂದ ನೋಡೆ. ಇಪ್ಪತ್ತು ಎಸೆತಗಳ ಮುಂದೆ 22 ಅಂಕಗಳ ಅವಶ್ಯಕತೆ ಇರುವಾಗ ರಾಜ ಸಾಲಿಗ್ರಾಮ ಓರ್ವ ಅದ್ಭುತ ಆಟಗಾರ. ಇಲ್ಲಿ ನೋಡಿ ದಂಡನೆ ಆರಂಭಗೊಳ್ತಾ ಇದೆ. ರಾಜ ಸಾಲಿಗ್ರಾಮ, ಇದು ರಾಜ ಸಾಲಿಗ್ರಾಮನ ದಂಡನೆ ನಾಡೆ. ಸೀಮಾ ರೇಖೆಯವರೆಗೆ ಷಡ್ಕ 6 ಅಂಕಗಳು. पीछा करते हुए अभी तक नवीन 11 की टीम 12 रन बनाकर इस बार बढ़िया शॉट, हवा पे गेंद और एक गगनचुंबी दूरी 6 की मंजूरी.